ಸರ್ ಬಸವರಾಜ ರಾಯರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಅನುದಾನ ಕೊರತೆ ಇದೆ, ಅನುದಾನ ಬಿಡುಗಡೆ ಮಾಡಕ್ಕೆ ಆಗುದಿಲ್ಲ, ಶಾಸಕರು ಕೇಳಿದಷ್ಟು ಅನುದಾನ. ಯಾರು ಹೇಳಿರೋರು? ಬಸವರಾಜ ರಾಯರು ಆರ್ಥಿಕ ಸಲಹೆಗಾರರು ರಾಯರೆಡ್ಡಿ ಏನು ಹೇಳಿದ್ರು ನಿಮಗೆ? ಅದೇ ಈ ವರ್ಷದಲ್ಲಿ ಶಾಸಕರು ಕೇಳಿದಷ್ಟು ಅನುದಾನ ಇಲ್ಲ, ಅನುದಾನ ಕೊರತೆ ಇದೆ, ಅವ್ರು ಕೇಳಿದಷ್ಟು ಹಣ ಕೊಡಕ್ಕೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಸಿ, ಒಂದು ಬಡ್ಜೆಟ್ ಇರ್ತದೆ, ಬಡ್ಜೆಟ್ ಆಯವ್ಯಯ. ನಮ್ಮ ಟ್ಯಾಕ್ಸ್ ಇಂದ ಕಲೆಕ್ಷನ್ ಆಗುತ್ತೆ ಆಯವ್ಯಯದ ಕಡೆ ಪ್ಲ್ಯಾನ್ ಮಾಡೋದಲ್ವಾ, ಅದಕ್ಕೆ ಎಷ್ಟೆಷ್ಟು ಬೇಕು ಇಲಾಖೆಯವರು ದುಡ್ಡನ್ನು ಕೊಟ್ಟಿದ್ದಾರೆ. ಅದ್ರ ಓವರ್ ಆ್ಯಂಡ್ ಎಬೋ ಕೊಡ್ಬೇಕಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕಲ್ಲ. ಅಷ್ಟೊಂದು MLAಗಳಿಗೆ ಮತ್ತು ಸಾರ್ವಜನಿಕರಿಗೆ ಹೆಚ್ಚೆಚ್ಚು ವೇಗದಲ್ಲಿ ಕೆಲಸ ಆಗಬೇಕು ಅನ್ನೋ ಬಯಕೆ ಇದೆ ಎಲ್ಲ ಕಾಲದಲ್ಲೂ. ಕೊರತೆ ಪ್ರಶ್ನೆ ಬರೋದೇ ಇಲ್ವಲ್ಲ. ಏನು ಟ್ಯಾಕ್ಸ್ ಕಲೆಕ್ಷನ್ ಆಗಬೇಕು, ಇಲಾಖೆವಾರು ಯಾರು ಏನು ಹಂಚಿಕೆ ಆಗಬೇಕು ಅವೆಲ್ಲ ಹಂಚಿ ಇಲಾಖೆಯವ್ರ ಕೆಲಸ ನಡೀತಾ ಇದ್ದಾವೆ. ವೆರ್ ಇಸ್ ದಿ ಕ್ವಶನ್ ಆಫ್ ಡಿಫಿಷಿಯನ್ಸಿ? ಈ ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಬರಲಿ ಸಿಟಿ ರವಿ ಅವರು ಅಲ್ಲಿ ಆಣೆ ಮಾಡೋಣ ಅಂತ ಕರೀತಿದ್ದಾರೆ. ನನಗೆ ಅಂಬೇಡ್ಕರ್, ಬುದ್ಧ, ಬಸವ ಗೊತ್ತು, ಅವ್ರ್ಯಾರು ಗೊತ್ತಿಲ್ಲ. ಅದ ನಾವು ಇದು ಮಾಡೇ ಇಲ್ವಲ್ಲ, ನಾನು ಬುದ್ಧಿ ಬಂತವಲ್ಲಿಂದ ಒನ್ಲಿ 3 ನಾನು ಇದು ಮಾಡೇ ಇಲ್ವಲ್ಲ, ನಮ್ಮ ಬುದ್ಧಿ ಬಂತವಲ್ಲಿಂದ ನನಗೆ. ಅಂಬೇಡ್ಕರ್, ಬುದ್ಧ, ಬಸವ ಗೊತ್ತು ಸರ್, ಆಣೆ ಗೊತ್ತಿಲ್ಲ ತಮಗೆ? ಅವೆಲ್ಲ ನನಗೆ ಗೊತ್ತು. ಆಣೆ, ಪ್ರಮಾಣ, ಶಾಸ್ತ್ರ, ರಾವಕಾಲ, ಗುಳಿಕಾಲ ಇದೊಂದು ಗೊತ್ತಿಲ್ಲ. ಒಂದು ಫಾಲೋ ಮಾಡಿದವನು ಅಲ್ಲ ನಾನು. ಹೋಗ್ಬಾರ್ದು ಅಂತೇನಿಲ್ಲ. ಅಭಿವ್ಯಕ್ತಿ ಅಲ್ವಾ ಅದು. ಮತ್ತು ಕಾನ್ಸ್ಟಿಟ್ಯೂಷನ್ನು ಧಾರ್ಮಿಕವಾಗಿ ಸ್ವತಂತ್ರ ಕೊಟ್ಟಿರುವಾಗ ಸೈಂಟಿಫಿಕ್ ಆಗಿ ಮಾಡಿ ಅಂತ ಹೇಳ್ತಾರೆ, ವೈಜ್ಞಾನಿಕ ವೈಚಾರಿಕವಾಗಿ ಮಾಡಿ ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಪಕ್ಷ ಮುಜುಗರಾಗಿದೆ ಸರ್, ಸಿಟಿ ರವಿ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದು, ನಂತರ ಕೋರ್ಟ್ ಬೇಲ್ ಕೊಟ್ಟಿದ್ದು. ಮುಜುಗರ ಆಗೋ ಪ್ರಶ್ನೆ ಏನು ಬಂತಲ್ಲಿ? ವೆರ್ ಇಸ್ ದಿ ಕ್ವಶನ್ ಆಫ್ ಸರ್ಕಾರಕ್ಕೆ ಯಾಕೆ ಮುಜುಗರ ಆಗುತ್ತೆ? ಅವೆಲ್ಲವನ್ನು ಏನಾಯ್ತು ಅಂತ ತನಿಖೆ ಮಾಡೋಕ್ಕೆ CID ಕೊಟ್ಟಿರೋದು. ಏನಾಯ್ತು ಇದೆಲ್ಲ ಅಂತ ಹೇಳಕ್ಕೆ ಅದಕ್ಕೆ ತನಿಖೆ ಕೊಟ್ಟಿರೋದು.